ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತು ನಾನು ಹನುಮಾಜಿಯವರ ಒಂದು ಪವರ್ಫುಲ್ ಮಂತ್ರವನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದರೆ ಮಾತ್ರ ನಿಮಗೆ ಎಲ್ಲ ಅರ್ಥ ಆಗೋದು. ಈ ಮಂತ್ರ ತುಂಬ ಪವರ್ಫುಲ್ ಆಗಿರುತ್ತೆ. ಇದನ್ನು ಕೇವಲ ಒಂದು 48 ಅವರ್ಸಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಏನಂತಂದ್ರೆ ಶ್ರದ್ಧೆ ಮತ್ತು ಭಕ್ತಿ. ನೀವು ನಂಬಿಕೆ ಇದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ. ಯಾರು ನಿಮಗೆ ಫೋರ್ಸ್ ಮಾಡೋದಿಲ್ಲ ಅಲ್ವಾ? ನೀವು ನಂಬಿಕೆ ಇದ್ರೆ ಮಾತ್ರ ಮಾಡಿ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಇದು ಏನೇ ನೀವು ಪೂಜೆ ಪುನಸ್ಕಾರ ಮಂತ್ರ ಏನೇ ಮಾಡಬೇಕಿದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮಗೆ ಅದ್ಭುತವಾದ ಫಲಿತಾಂಶಗಳು ಸಿಕ್ಕೇ ಸಿಗುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಕೇವಲ ಹಣಕಾಸಿನ ಸಮಸ್ಯೆ, ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಫೈನಾನ್ಷಿಯಲ್ ಫಿಟ್ನೆಸ್ ಕೂಡ ಇಂದಿನ ಯುಗದಲ್ಲಿ ಅತ್ಯಂತ ಅಗತ್ಯ ಆಗಿದ್ದು, ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕ ಅಸ್ಥಿರತೆ ಕೂಡ ಮಾನಸಿಕ ಒತ್ತಡಕ್ಕೆ ಕಾರಣ ಆಗಿರಬಹುದು. ಹಣಕಾಸು ಆರೋಗ್ಯ ಸಮಸ್ಯೆಗಳ ಮುಖ್ಯ ಕಾರಣಗಳು ಏನೇನು ಅಂತ ನೋಡೋದಾದ್ರೆ, ಒಂದನೇದಾಗಿ ಆಕಸ್ಮಿಕ ವೆಚ್ಚಗಳಿಗೆ ತಯಾರಿ ಇಲ್ಲದೆ ಇರೋದು. ಇನ್ನು ಎರಡನೇದೇನಂತಂದ್ರೆ ಸಾಲದ ಮೇಲೆ ನಿರ್ವಹಣೆ ಇಲ್ಲದೆ ಇರೋದು. ಸಾಲದ ಮೇಲೆ ನಿರ್ವಹಣೆ ಇಲ್ಲದ ಹಾಗೇನೆ ಅದರ ಮೇಲೆ ಅವಲಂಬ ಆಗಿರೋದು. ಯಾವಾಗಲೂ ಒಂದು ಸಾಲ ಮಾಡೋದಕ್ಕೆ ಇನ್ನೊಂದು ಸಾಲ ಮಾಡೋದು, ಹೀಗೆ ಸಾಲಗಳ ಕೊರಿತಾ ಇರೋದು. ಸಾಲದ ಮೇಲೆ ಬಡ್ಡಿ, ಚಕ್ರ ಬಡ್ಡಿ ಹೀಗೆ ಕಟ್ತಾ ಇರೋದು. ಖರ್ಚು ಮಾಡುವ ಹವ್ಯಾಸದಲ್ಲಿ ನಿಯಂತ್ರಣ ಇಲ್ಲದೆ ಇರೋದು. ಇನ್ನು ಉಳಿತಾಯ ಮತ್ತು ಹೂಡಿಕೆ ಬಗ್ಗೆ ತಿಳುವಳಿಕೆ ಇಲ್ಲದಿರೋದು. ಇದೆಲ್ಲವೂ ಕೂಡ ನಮ್ಮ ಬಡತನಕ್ಕೆ ಕಾರಣ. ಇನ್ನು ಐದನೇದೇನಪ್ಪ ಅಂದರೆ ಶಿಶುಕಾಲದಿಂದಲೇ ಹಣದ ಶಿಸ್ತಿನ ಅಭ್ಯಾಸ ಇಲ್ಲದೆ ಇರೋದು. ಚಿಕ್ಕ ಮಕ್ಕಳಿಂದಾಗಿನಿಂದಲೇ ಮಗುವಿಗೆ ಯಾವುದೇ ಒಂದು ಹಣದ ಒಂದು ಶಿಸ್ತಿನ ಅಭ್ಯಾಸ ಇಲ್ಲದೆ ಇದ್ದರೆ ಎಷ್ಟೆಲ್ಲ ಪ್ರಾಬ್ಲಮ್ಗಳಾಗ್ತವೆ. ಈ ಬಡ್ಡಿ ದರದ ಸಾಲದ ಬೆಲೆಗೆ ಸಿಲುಕಿ ಹಾಕೊಳ್ಳೋದು, ಮಾನಸಿಕ ಒತ್ತಡ, ಕುಟುಂಬದ ಒಳಸಂಚಲನ, ಭವಿಷ್ಯದಲ್ಲಿ ನಿವೃತ್ತಿ ಸಮಯದಲ್ಲಿ ಹಣದ ಕೊರತೆ, ಆರೋಗ್ಯ ತೊಂದರೆಗೂ ಕೂಡ ಆರ್ಥಿಕ ಸಮಸ್ಯೆಯೇ ಕಾರಣ ಆಗಿರಬಹುದು ಅಲ್ವಾ? ಮಕ್ಕಳ ಶಿಕ್ಷಣದ ಮೇಲೆ ಬರುವ ನಕಾರಾತ್ಮಕತೆ ಪರಿಹಾರಗಳು ಕೂಡ ಆಗಿರಬಹುದು. ಮಂತ್ರ ಹೀಗಿದೆ: ಓಂ ಶ್ರೀ ಹನುಮತೆ ನಮಃ, ಓಂ ಶ್ರೀ ಆಂಜನೇಯ ವಿಘ್ನ ವಿನಾಶಿನೇ ನಮಃ, ಓಂ ಹನುಮತೆ ರಾಮದೂತಾಯ ನಮಃ. ಇದನ್ನು 11 ಬಾರಿ ಅಥವಾ 21 ಬಾರಿ ನಿತ್ಯ ಜಪ ಅಥವಾ ಶನಿವಾರ ಮಂಗಳವಾರ ಜಪ. ಈ ಮಂತ್ರದ ಅರ್ಥವೇನು ಗೊತ್ತಾ ನಿಮಗೆ? ಇದನ್ನ ನೀವು ಮಾಡಿದೆ ಆದರೆ ಓಂ ಶ್ರೀ ಹನುಮತೆ ನಮಃ ಅಂದ್ರೆ ಹನುಮಂತನಿಗೆ ನಮಸ್ಕಾರ. ಆಂಜನೇಯ ಸ್ವಾಮಿ ವಿಘ್ನ ವಿನಾಶಿನೇ ಆಗಿದ್ದಾನೆ. ಹನುಮಾಜಾತ್ಮನಾದ ಆಂಜನೇಯನು ಎಲ್ಲ ವಿಘ್ನಗಳನ್ನು ನಾಶ ಮಾಡುವವನು. ರಾಮದೂತಾಯ ನಮಃ ಅಂತಂದ್ರೆ ರಾಮನ ದೂತನಾಗಿ ಧರ್ಮಕ್ಕಾಗಿ, ಧರ್ಮ ರಕ್ಷಣೆಗಾಗಿ ಬಂದಂತಹ ಹನುಮಂತನು ಎಲ್ಲವನ್ನು ಧರ್ಮಕ್ಕಾಗಿ ಹೋರಾಡಿದ ಒಳ್ಳೆಯವರಿಗಾಗಿ ಒಳ್ಳೆಯದನ್ನೇ ಮಾಡುವನು. ಈ ಮಂತ್ರದ ಪ್ರಯೋಜನಗಳು ಏನಂತಂದ್ರೆ, ನಿಮಗೆ ಅದ್ಭುತವಾದ, ನೀವು ಕಲ್ಪನೆ ಕೂಡ ಮಾಡಲಾರದಂತಹ ಅದ್ಭುತ ಪ್ರಯೋಜನಗಳು ನಿಮಗೆ ಸಿಗ್ತವೆ. ನಿನ್ನ ಬ್ಲ್ಯಾಕ್ ಮ್ಯಾಜಿಕ್ಕು, ದೋಷ, ಭಯದಿಂದ ರಕ್ಷಣೆ, ಶತ್ರು ಬಾಧೆ ಕಡಿಮೆ ಆಗೋದು, ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ಮನಸ್ಸಿಗೆ ಧೈರ್ಯ ಮತ್ತು ನಿರ್ಧಾರ ಶಕ್ತಿ ಬರುತ್ತೆ, ವಿದ್ಯಾರ್ಥಿಗಳಿಗೆ ಶಕ್ತಿ ಬರುತ್ತೆ, ನೆನಪಿನ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಕೆಲಸಗಳಲ್ಲಿ ವಿಘ್ನಗಳು ಇವೆಲ್ಲವೂ ಕೂಡ ದೂರ. ಹನುಮಂತನು ಭಕ್ತಿಯಿಂದ ಮಾಡಿದ ಪ್ರಾರ್ಥನೆಯನ್ನು ಯಾವತ್ತೂ ಕಡೆಗಣಿಸೋದಿಲ್ಲ. ಒಮ್ಮೆ ಭಕ್ತಿಯಿಂದ ಹನುಮಂತನ ನಾಮವನ್ನು ಜಪಿಸಿ, ಅವನ ಶಕ್ತಿಯನ್ನು ನಿಮ್ಮೊಳಗೆ ಅಳವಡಿಸಿ. ಬದಲಾಗೋದು ನಿಮ್ಮ ಜೀವನವಷ್ಟೇ ಅಲ್ಲ, ಬದಲಾಗುವುದು ನಿಮ್ಮ ಮನಸ್ಸಿನ ಶಕ್ತಿ. ನೀವು ಅದಮ್ಯ ಶಕ್ತಿ, ಅದನ್ನು ನೆನಪಿಡಿ. ಹೆಚ್ಚಿನ ಜನರು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಕಡಿಮೆ ಆದಾಯದವರಿಗೆ ಆಯವ್ಯಯದ ನಿಖರ ಯೋಜನೆ ಇಲ್ಲದೆ ಇರೋದು. ಮಧ್ಯಮ ವರ್ಗದವರು ಗ್ಲಾಮರ್ ಜೀವನಕ್ಕೆ ಲಾಲಾಸೆಯಿಂದ ಸಾಲದ ಮೂಲಕ ಖರ್ಚು ಮಾಡ್ಕೊಳ್ತಾರೆ. ಬಡ ಕುಟುಂಬಗಳಲ್ಲಿ ಆರೋಗ್ಯ ವಿಮೆ ಇಲ್ಲದ ಕಾರಣ ದೀರ್ಘಕಾಲದ ಸಾಲ ಮಾಡ್ಕೊತಾರೆ. ಹಣದ ಬಗ್ಗೆ ಸಂವೇದನೆ ಇಲ್ಲದ ಮಕ್ಕಳಿಗೆ ಮುಂದಿನ ತಲೆಮಾರಿಗೆ ಸಮಸ್ಯೆ ಉಂಟು ಮಾಡ್ತಾರೆ. ಇದಕ್ಕೆ ಪರಿಹಾರ ಏನು ಅನ್ನೋದು ಕೂಡ ಅವರಿಗೆ ಒಂದು ಸೂಕ್ಷ್ಮ ಐಡಿಯಾ ಕೂಡ ಇರೋದಿಲ್ಲ. ತಿಂಗಳಿಗೆ ಆದಾಯದ ಪ್ರಮಾಣದ ಪ್ರಕಾರ ಬಜೆಟ್ ಯಾವ ತರ ರೂಪಿಸ್ಕೋಬೇಕು, ನಮ್ದು ಖರ್ಚು ಎಷ್ಟು, ವೆಚ್ಚ ಎಷ್ಟು ಎನ್ನುವುದ ಒಂದು ಸೂಕ್ಷ್ಮ ಒಂದು ಬಜೆಟ್
ಇರೋದಿಲ್ಲ. ಅವರಿಗೆ ಸುಮ್ಮನೆ ಖರ್ಚು ಮಾಡೋದು ಜಾಸ್ತಿ. ತಕ್ಷಣದ ಹಾಗೂ ಭವಿಷ್ಯದ ಅಗತ್ಯಗಳಿಗಾಗಿ ಉಳಿತಾಯ ಇಲ್ಲದೆ ಇರೋದು. ಸಾಲ ತೆಗೆದುಕೊಳ್ಳುವ ಮೊದಲು ಅದರ ಹೊರೆ ಪಾವತಿಸಬೇಕಾದ ಸಾಮರ್ಥ್ಯವನ್ನು ಪರಿಶೀಲಿಸುವುದು. ಹಣಕಾಸಿನ ಶಿಕ್ಷಣ. ಹೀಗೆ ಜೀವನದಲ್ಲಿ ಸಾವಿರಾರು ಕಷ್ಟಗಳಿರ್ತವೆ ಅಲ್ವಾ. ಆರೋಗ್ಯ ಮತ್ತು ಜೀವನ ವಿಮೆ ತೆಗೆದುಕೊಳ್ಳುವುದು. ಕೊನೆಗೆ ನೀವು ಹಣ ಎಷ್ಟು ಸಂಪಾದಿಸ್ತೀರಾ ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ, ಆ ಹಣವನ್ನು ಹೇಗೆ ನಿರ್ವಹಿಸ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಹಿಂದೆ ನಿಮ್ಮ ಹಣವನ್ನು ಆರೋಗ್ಯಕ್ಕಾಗಿ ಪರಿಶೀಲನೆ ಮಾಡಿ. ಶ್ರದ್ಧೆ ಭಕ್ತಿಯಿಂದ ವಾಚಿಸಬಹುದಾ ಪವಾಡಮಯ ವಿಡಿಯೋಗೆ ಹೆಚ್ಚು ಭಕ್ತಿಯಿಂದ ನೀವು ಏನಾದರೂ ಓದಿದರೆ ಹನುಮಂತನ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ. ಪವಾಡಗಳನ್ನು ಉಂಟು ಮಾಡುವ ಶಕ್ತಿಶಾಲಿ ಹನುಮಂತ ಮಂತ್ರ. ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ತೊಡೆದು ಹಾಕುವಂತಹ ಅದ್ಭುತವಾದ ಮಂತ್ರ ಅಂತಾನೆ ಹೇಳಬಹುದು. ಈ ಹನುಮಾನ್ ಮಂತ್ರವನ್ನ ನೀವು ಶನಿವಾರದ ದಿನ ಹೃದಯ ಸ್ಪರ್ಶಿಯಿಂದ ನೀವು ಭಜಿಸಿದ್ದೇ ಆದರೆ ನಿಮಗೆ ಎಲ್ಲ ಕಷ್ಟಗಳು ದೂರವಾಗಿ ಶ್ರೀರಾಮನ ಮತ್ತು ಹನುಮಂತರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತೆ. ಸಂಸಾರದ ಕಷ್ಟಗಳಲ್ಲಿ ನೀವು ಒತ್ತಡದಲ್ಲಿ ಇರ್ತೀರಲ್ಲ, ಅದೆಲ್ಲ ಹೋಗಿ ಆರೋಗ್ಯ, ಆರ್ಥಿಕತೆ, ಶತ್ರುಗಳಿಂದ ರಕ್ಷಣೆ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಇಂದಿನ ಈ ಪವಿತ್ರ ವಿಡಿಯೋದಲ್ಲಿ ನಾವು ತಿಳಿಯಲಿರುವುದು ಅಂತಹ ಅದ್ಭುತವಾದ ಹನುಮಂತನ ಪವಾಡಮಯ ಮಂತ್ರ. ಈ ಮಂತ್ರವನ್ನು ನೀವು ಪಠಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಂದು ಮ್ಯಾಜಿಕ್ ಅಂತ ಎಲ್ಲ ಕಷ್ಟಗಳು ಕೂಡ ಮರೆಯಾಗಿ ನಿಮಗೆ ಒಮ್ಮೆ ನಂಬಿಕೆಯಿಂದ ಜಪಿಸಿದರೆ ಸಾಕು, ಲಕ್ಷ ಕಷ್ಟಗಳು ಕೂಡ ನಿಮಗೆ ದೂರ ಆಗ್ತವೆ. ಈ ಮಂತ್ರವನ್ನು ಪ್ರತಿದಿನ ಕೂಡಲೇ ಎದ್ದ ನಂತರ ಬ್ರಾಹ್ಮಿ ಮುಹೂರ್ತ ಎಲ್ಲದಕ್ಕೂ ತುಂಬ ಒಳ್ಳೆಯದು, ಅಥವಾ ರಾತ್ರಿ ನಿದ್ದೆಗೆ ಹೋಗುವ ಮೊದಲು ಜಪಿಸಿದರೆ ನಿಮಗೆ ಇನ್ನು ಕೊನೆಯದಾಗಿ ಬದುಕಿನ ಪ್ರತಿಯೊಂದು ದಿನವೂ ಕೂಡ ಹೊಸ ಅವಕಾಶ. ಆ ದಿನವನ್ನು ಹನುಮಂತನ ನಾಮದಿಂದ ಪ್ರಾರಂಭ ಮಾಡಿ. ಹನುಮಾನ್ ಚಾಲಿಸ ಜೊತೆಗೆ ಈ ಮಂತ್ರವನ್ನು ನಿತ್ಯ ಓದಿ ಪವಾಡಗಳು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಈ ಹನುಮಾನ್ ಮಂತ್ರವನ್ನು ನೀವು ನಿತ್ಯ ಹೇಳೋದ್ರಿಂದ ನಿಮಗೆ ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಒಂದು ಲೈಕ್ ಮಾಡಿ. ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್. ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444